ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಗೆ 9ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಂತಹ ರಶಿಕಾ ಶೆಟ್ಟಿ ಅಥವಾ ರಾಶಿಕಾ ಶೆಟ್ಟಿ ಇವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ರಾಶಿಕಾ ಶೆಟ್ಟಿ ಇವರು ಮೂಲತಃ ಚಿಕ್ಕಮಗಳೂರಿನವರು. ಹಾಗೆಯೇ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಚಿಕ್ಕಮಗಳೂರಿನಲ್ಲೇನೆ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇದಾದ ನಂತರ ಅವರು ಮೈಸೂರಿನಲ್ಲಿ ಸೆಟಲ್ ಆಗಿದ್ರು. ಹಾಗೇನೆ ಇದಾದ ನಂತರ ಅಟ್ ಪ್ರೆಸೆಂಟ್ ಅಲ್ಲಿ ವರ್ಕಿಗೋಸ್ಕರ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ. ಇವರು ಚಿಕ್ಕವರಿದ್ದಾಗ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನೆಲ್ಲ ಚಿಕ್ಕಮಗಳೂರಿನಲ್ಲೇನೆ ಕಂಪ್ಲೀಟ್ ಮಾಡ್ಕೊಂಡಿದ್ರು ಅನ್ನೋದನ್ನ ಹೇಳಿದ್ದೆ. ಈ ಸಮಯದಲ್ಲಿ ಇವರು ಚಿಕ್ಕಮಗಳೂರಿನ ಸುತ್ತಮುತ್ತ ನಡೀತಾ ಇದ್ದಂತಹ ಶೂಟಿಂಗ್ ಗಳನ್ನ ನೋಡ್ತಾ ಇದ್ರು. ಸೊ ಹೀಗಾಗಿನೇ ಆಗ್ಲಿಂದಾನೇ ಇವರಿಗೆ ಸೀರಿಯಲ್ ಸಿನಿಮಾದಲ್ಲಿ ನಟನೆಯನ್ನ ಮಾಡಬೇಕು, ತಾನು ಕೂಡ ನಟಿಯಾಗಬೇಕು ಅನ್ನುವಂತಹ ಒಂದು ಇಷ್ಟ ಇತ್ತು. ಸೊ ಹೀಗಾಗಿನೇ ಇವರೇನ್ ಮಾಡ್ತಾರೆ, ಇವರು ಮೊದಲನೇ ತರಗತಿ ಇರುವಾಗ್ಲೇನೆ ಡಾನ್ಸ್ ಕ್ಲಾಸಿಗೆ ಸೇರ್ಕೊಳ್ತಾರೆ ಮತ್ತು ಈ ಮೂಲಕವಾಗಿನೇ ಅವರಿಗೆ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಅವಕಾಶ ಕೂಡ ಸಿಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಮೋಹಕ ತಾರೆ ರಮ್ಯಾ ಅವರ ತನನಂ ತನನಂ ಅನ್ನುವಂತಹ ಸಿನಿಮಾದಲ್ಲಿ ಒಂದು ಸಾಂಗ್ ಇರುತ್ತೆ. ಅದು ಕಂಡೆ ಕಂಡೆ ಗೋವಿಂದನ ಅನ್ನುವಂತಹ ಏನ್ ಸಾಂಗ್ ಇದೆ. ಈ ಸಾಂಗಿಗಾಗಿ ರಾಶಿಕಾ ಶೆಟ್ಟಿ ಅವರು ಸೇರ್ಕೊಂಡಿದ್ದಂತಹ ಡಾನ್ಸ್ ಕ್ಲಾಸ್ ಏನಿದೆ ಅಲ್ಲಿರುವಂತಹ ಮಕ್ಕಳನ್ನ ಕರೆತಂದಿದ್ರು. ಈ ಸಮಯದಲ್ಲಿ ರಾಶಿಕಾ ಶೆಟ್ಟಿ ಅವರು ಕೂಡ ಇದರಲ್ಲಿ ಇದ್ರು. ಸೊ ಹೀಗಾಗಿನೇ ಏನಾಗಿದೆ, ಈ ಒಂದು ಸಾಂಗ್ ಅಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ. ಹೀಗಾಗಿ ಇವರ ಸಿನಿಮಾ ಜರ್ನಿ ಇಲ್ಲಿಂದಾನೇ ಶುರುವಾಯಿತು ಅನ್ನೋದನ್ನ ಕನ್ಸಿಡರ್ ಮಾಡಬಹುದಾಗಿದೆ. ಹಾಗೇನೆ ಇವಾಗ ನೀವು ಸ್ಕ್ರೀನ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಕಾವ್ಯ ಶಶಿಧರ್ ಅವರ ಫೋಟೋ. ಕಾವ್ಯ ಶಶಿಧರ್ ಅವರು ರಾಶಿಕಾ ಶೆಟ್ಟಿ ಅವರ ತಾಯಿ. ಹಾಗೇನೆ ಇವರಿಬ್ರು ಒಟ್ಟಿಗೆ ಇರುವಂತಹ ಫೋಟೋನ ಕೂಡ ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ರಾಶಿಕಾ ಶೆಟ್ಟಿ ಅವರ ಬ್ರದರ್ ನ ಫೋಟೋ ಆಗಿದೆ. ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೆ, ಇವರಿಗೆ ಬಾಲ್ಯದಿಂದನೇ ತಾನು ನಟಿಯಾಗಬೇಕು ಅಂತ ಹೇಳಿ ಇಷ್ಟ ಇತ್ತು. ಹೀಗಾಗಿ ಇವರು ತಮ್ಮ ಕಾಲೇಜು ಶಿಕ್ಷಣ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೇನೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅನ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಇದರ ಜೊತೆಗೆ ಮಾಡಲಿಂಗ್ ಅನ್ನ ಕೂಡ ಶುರು ಮಾಡ್ತಾರೆ. ಅಷ್ಟೇ ಅಲ್ಲದೆ ಮೈಸೂರು ಸಿಲ್ಕ್ ಸ್ಯಾರೀಸ್, ಸುದರ್ಶನ ಸಿಲ್ಕ್ ಅವರಿಗೋಸ್ಕರ ಕೂಡ ಮಾಡಲಿಂಗ್ ಅಲ್ಲಿ ಕೆಲಸವನ್ನ ಮಾಡಿದ್ದು, ಇದರ ಜೊತೆಗೇನೆ ನವರತ್ನ ಜ್ಯುವೆಲರ್ಸ್ ಸೇರಿದಂತೆ ಸಾಕಷ್ಟು ಬ್ರ್ಯಾಂಡ್ ಗಳಿಗೆ, ಒಳ್ಳೆಯ ಒಳ್ಳೆಯ ಬ್ರ್ಯಾಂಡ್ ಗಳಿಗೂ ಕೂಡ ಇವರು ಮಾಡೆಲ್ ಆಗಿ ಕಾಣಿಸಿಕೊಂಡು ತಮ್ಮ ಕೆಲಸವನ್ನ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಇದಾದ ನಂತರ ಇವರಿಗೆ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುವಂತಹ, ಅದರಲ್ಲೂ ಕೂಡ ನಟಿಯಾಗಿ ಕಾಣಿಸಿಕೊಳ್ಳುವಂತಹ, ಹೀರೋಯಿನ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಅವಕಾಶ ಸಿಗುತ್ತೆ. ಅದು ಯೋಗರಾಜ್ ಭಟ್ ಅವರ ಮೂಲಕ. ಮನದ ಕಡಲು ಅನ್ನುವಂತಹ ಸಿನಿಮಾದಲ್ಲಿ ಇವರು ನಟನೆಯನ್ನ ಮಾಡ್ತಾರೆ ಮತ್ತು ಈ ಸಿನಿಮಾದ ಟ್ರೇಲರ್ ಲಾಂಚ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಭಾಗವಹಿಸಿದ್ರು. ಇದಾದ ನಂತರ ಇದೇ ವರ್ಷ ಅಂದ್ರೆ 2025ರಲ್ಲೇನೆ ಮತ್ತೊಂದು ಸಿನಿಮಾ ಕೂಡ ಇವರಿಗೆ ಸಿಗುತ್ತೆ. ನಿಮ್ದೇ ಕತೆ ಅನ್ನುವಂತಹ ಸಿನಿಮಾ ಇದಾಗಿತ್ತು. ಇದಾದ ನಂತರ ಒಪ್ಪಂದದ ಮೇರೆಗೆ ಅನ್ನುವಂತಹ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದು, ಇದಾದ ನಂತರ ವಿ ರವಿಚಂದ್ರನ್ ಅವರ ಜೊತೆ ಪ್ಯಾರ್ ಅನ್ನುವಂತಹ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ ಮತ್ತು ಭರತ್ ನಾಗರಾಜ್ ಅವರ ಜೊತೆ ಪೇರ್ ಆಗಿ ಕಾಣಿಸ್ಕೊಳ್ತಾರೆ ಇದೇ ಸಿನಿಮಾದಲ್ಲಿ. ಇನ್ನು ಇವರ ಸೀರಿಯಲ್ ಜಗತ್ತನ್ನ ನೋಡ್ತಾ ಹೋಗೋದಾದ್ರೆ 2019ರಲ್ಲಿ ಉದಯ ಟಿವಿನಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಕಾವೇರಿ ಅನ್ನುವಂತಹ ಸಿನಿಮಾದಲ್ಲಿ ಇವರು ನಾಯಕ ನಟಿಯಾಗಿ ಕಾಣಿಸಿಕೊಂಡಿದ್ರು ಮತ್ತು ಇದಾದ ನಂತರ ದೊರೆಸಾನಿ ಅನ್ನುವಂತಹ ಸೀರಿಯಲ್ ನಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಕನ್ನಡ ಸೀರಿಯಲ್ ಲೋಕದಲ್ಲಿ ಮತ್ತು ಕನ್ನಡ ಸಿನಿಮಾ ಲೋಕದಲ್ಲಿ ಅಷ್ಟೇ ಅಲ್ಲದೇನೆ ತೆಲುಗು ರಂಗಕ್ಕೂ ಕೂಡ ಕಾಲಿಟ್ಟು ಸಾವಿತ್ರಮ್ಮ ಗಾರಿ ಅಬ್ಬಾಯಿ ಅನ್ನುವಂತಹ ಸೀರಿಯಲ್ ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಇನ್ನು ಇವರ ಡೇಟ್ ಆಫ್ ಬರ್ತ್ ಅನ್ನ ನೋಡೋದಾದ್ರೆ 25 ಸೆಪ್ಟೆಂಬರ್ ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಯಾವ ವರ್ಷ ಅನ್ನೋದರ ಬಗ್ಗೆ ಸರಿಯಾದಂತಹ ಮಾಹಿತಿ ಇಲ್ಲ. ಅದನ್ನ ಕಲೆ ಹಾಕುವಂತಹ ಪ್ರಯತ್ನ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಪ್ಡೇಟ್ ಮಾಡ್ತೀನಿ. ಇನ್ನು ಇವರ ಹೈಟ್ ಏನಿದೆ 5.1 ಫೀಟ್ ಅನ್ನುವಂತಹ ಮಾಹಿತಿ ಇದೆ ಮತ್ತು ವೇಟ್ ಅರೌಂಡ್ 50ರಿಂದ 55 ಕೆಜಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇವರ ಬಗ್ಗೆ ಮತ್ತೇನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅದನ್ನ ನಾನು ಅಪ್ಡೇಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದನ್ನ ಪಿನ್ ಮಾಡಿರ್ತೀನಿ. ಅಲ್ಲೇ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ